ಭಗವದ್ಗೀತೆ ಅನ್ನತಕ್ಕಂಥದ್ದು ನನಗೆ ಈ ಕ್ಷಣಕ್ಕೆ ಸರ್ವಕಾಲಕ್ಕೂ ಅನ್ವಯವಾಗತಕ್ಕಂಥ ಗ್ರಂಥ ಅದು. ಮೊದಲು ತಿಳ್ಕೊಳ್ಳಿ, ಮೂಲ ಹೋಗಿ ತಿಳ್ಕೊಳ್ಳಿ. ನಾನು ಯಾಕೆ ಬೀಳ್ತಾ ಇದ್ದೇನೆ? ನಾನು ಕೂತ್ಕೊಂಡು 1 ಗಂಟೆ ಯೋಚನೆ ಮಾಡಿಬಿಟ್ರೆ ಯಾಕೆ ಹೀಗಾಗ್ತಾ ಇದೆ? ನನಗದು ಕಂಡೇ ಕಾಣುತ್ತೆ, ಕಾಣಲೇಬೇಕದು. ಅದು ಒಂದೇ ಒಂದು, ಅದು ಕಾಮ. ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂದರೆ ಆ ಮಗುವಿನ ಜಾತಕದಲ್ಲಿ ಮೊಟ್ಟ ಮೊದಲು ನಿರ್ಣಯ ಆಗೋದು ಇಂಥ ಸಾಯ್ತಾನೆ ಅಂತ. ಸರ್ವ ಉಪನಿಷದೋ ಗಾವೋ, ಎಲ್ಲ ಉಪನಿಷತ್ತುಗಳು ಹಸು ಇದ್ದಂತೆ. ದೋಗ್ಧ ಗೋಪಾಲನಂದನ, ಆ ಹಸುಗಳ ಹಾಲನ್ನು ಕರೆಯತಕ್ಕಂಥವನು ಕೃಷ್ಣ. ಅದೇ ಭಗವದ್ಗೀತೆ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾ ತೇ ಸಂಗೋಸ್ತ್ವಕರ್ಮಣಿ. ಭಗವದ್ಗೀತೆಯ ಮಹಾವೈಶಿಷ್ಟ್ಯ ಅಂತಂದ್ರೆ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದಿರಲಿ, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಿರಲಿ, ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದಿರಲಿ, ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದಿರಲಿ, ಯಾವುದೇ ಪ್ರಶ್ನೆಯನ್ನ, ಯಾವುದೇ ಸಮಸ್ಯೆಯನ್ನ ನೀವು ಭಗವದ್ಗೀತೆ ಕೇಳಿದ್ರೆ ಉತ್ತರ ಕೊಡ್ಬಿಡುತ್ತೆ. ಎಲ್ಲೆಲ್ಲಿ ಕ್ರೋಧ ಉಂಟೋ, ಎಲ್ಲೆಲ್ಲಿ ಸಿಟ್ಟು ಇದೆಯೋ, ಎಲ್ಲೆಲ್ಲಿ ಅನಾಹುತವಾಗುತ್ತೋ ಅಲ್ಲೆಲ್ಲ ಕಾಮನೆಯೇ ಕಾರಣ. ತತ್ಸವಿತುಹು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಧಿಯಃ ಯಹ ನಃ ಪ್ರಚೋದಯಾತ್. ಧಿಯಃ ಅಂದ್ರೆ ಧೀಶಕ್ತಿ, ಪ್ರಜ್ಞಾಶಕ್ತಿ, ಜ್ಞಾನಶಕ್ತಿ. ಧಿಯಃ ಯಹ ನೀನು, ನಹ ನನಗೆ ಪ್ರಚೋದನೆ ಮಾಡು. ಮರಣ ಅನ್ನತಕ್ಕಂಥದ್ದು ಇದಕ್ಕೆ. ಅಂತವಂತೈಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣಃ, ಎಂದೆಂದಿಗೂ ಇರತಕ್ಕಂಥ ಈ ದೇಹಿ ಧರಿಸಿರುವ ದೇಹಕ್ಕೆ ಈ ಮರಣ ಅನ್ನೋದಿದೆ. ಕೃಷ್ಣ ಹೇಳ್ತಾ ಇದ್ದಾನೆ, ಕಾಮ ಏಷ ಕ್ರೋಧ ಏಷ. ನಾವು ಗೊತ್ತಿದ್ದು ತಪ್ಪು ಮಾಡತಕ್ಕಂಥದ್ದು 2 ಕಾರಣ ಕಡೆಯ. ಒಂದು ಕಾಮ, ಇನ್ನೊಂದು ಕ್ರೋಧ. ಯಾರೂ ಬದುಕಿಲ್ಲ. ಕೃಷ್ಣ ಅವನೂ ಬದುಕಲಿಲ್ಲ, ರಾಮ ಅವನೂ ಬದುಕಲಿಲ್ಲ, ದಶರಥ ಅವನೂ ಬದುಕಲಿಲ್ಲ, ಮಹಾತ್ಮ ಗಾಂಧಿ ಅವರೂ ಬದುಕಲಿಲ್ಲ. ಯಾರೂ ಬದುಕಲಿಲ್ಲ ಕಣ್ರಿ. ಯಾರೂ ಬದುಕುವುದಿಲ್ಲ ಅಂದ್ರೆ ಬದುಕಿನ ಅಂತ್ಯ ಏನಪ್ಪಾ ಅಂದ್ರೆ ಇಲ್ಲ. ಅಪ್ರಮತ್ತರಾಗಿ ತಪೋದೃಷ್ಟಿಯಿಂದ, ಏಕಾಗ್ರತೆಯಿಂದ, ಏಕಮೇವಾದ್ವಿತೀಯ ಮನಸ್ಥಿತಿಯಿಂದ, ಶ್ರದ್ಧೆಯಿಂದ ದೃಢವಾಗಿ, ಶುದ್ಧವಾಗಿ, ಶುಭ್ರ ಮನಸ್ಕರಾಗಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಭಗವದ್ಗೀತಾ ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು 100ರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವದ್ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ಈ ಭಗವದ್ಗೀತಾ ಉಪನ್ಯಾಸವನ್ನು ಕೇಳ್ತಾ ಇರತಕ್ಕಂತಹ ನಿಮ್ಮನ್ನ ನಾನು ಕೇವಲ ಪ್ರೇಕ್ಷಕರು ಅಂತಲೋ ಪಾಠಕರು ಅಂತಲೋ ಪರಿಭಾವನೆ ಮಾಡ್ತಾ ಇಲ್ಲ. ನಾನು ನಿಮ್ಮನ್ನ ತಪಸ್ವಿಗಳೇ ಎನ್ನತಕ್ಕಂಥ ವಿಶೇಷವಾದ ಪದದಿಂದ ಗುರುತಿಸ್ತಾ ಇದ್ದೆ. ಅದರ ಅರ್ಥ ಏನು? ನಾವು ಮಾಡ್ತಾ ಇರತಕ್ಕಂಥದ್ದು ಒಂದು ತಪಸ್ಸು, ನಾವು ಮಾಡ್ತಾ ಇರತಕ್ಕಂಥದ್ದು ಒಂದು ಜ್ಞಾನ ಯಜ್ಞ, ನಾವು ಮಾಡ್ತಾ ಇರತಕ್ಕಂಥದ್ದು ಒಂದು ಅಧ್ಯಯನಶೀಲವಾಗಿರತಕ್ಕ ಪುಣ್ಯ ಕಾರ್ಯ. ಭಗವದ್ಗೀತೆ ಎನ್ನತಕ್ಕಂಥದ್ದು ಮೋಕ್ಷಶಾಸ್ತ್ರ. ಭಗವದ್ಗೀತೆಯನ್ನು ಅಧ್ಯಯನ ಮಾಡತಕ್ಕದ್ದು ಲೌಕಿಕವಾಗಿ ಏನನ್ನು ಅರ್ಜನೆ ಮಾಡ್ತೀವಿ ಅಂತ ಅಲ್ಲ. ಗೀತಾಧ್ಯಯನ ಮಾಡತಕ್ಕದ್ದು ವಾಸ್ತವವಾಗಿ ಲೌಕಿಕದಿಂದ ವಿಮುಖವಾಗಿ ಅಲೌಕಿಕದ ಪ್ರಯಾಣದ ಕಡೆಗೆ ಎಂತಹ ಸಿದ್ಧತೆ ಮಾಡಬೇಕು ಅನ್ನತಕ್ಕದ್ದು. ಹೀಗಾಗಿ ನಾವು ಲೌಕಿಕಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವ್ಯವಹಾರದಿಂದ ಭಗವದ್ಗೀತೆಯನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡುತ್ತಿದ್ದೇವೆ ಅಂತ ಇದ್ದಾಗೆ ಅದಕ್ಕೆ ಬೇರೆಯಾದಂಥ ಒಂದು ಸಿದ್ಧತೆ ಬೇಕಾಗುತ್ತೆ. ಸಾಮಾನ್ಯ ಬೆಳಗಿನಿಂದ ಸಂಜೆ ತನಕ ನಾವು ಹೇಗೆ ವ್ಯವಹರಿಸ್ತೀವೋ ಹಾಗೆ ಭಗವದ್ಗೀತೆಯನ್ನ ಕುರಿತು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ದಿನ ಬೆಳಗಾದ್ರೆ 1000 ವ್ಯವಹಾರ ಇರ್ತದೆ,
ನೂರಾರು ಕಾರ್ಯಕ್ರಮಗಳಲ್ಲಿ ನಾವು ಹೇಗೆ ವರ್ತಿಸ್ತಾ ಇರ್ತೀವಿ. ಆದರೆ ಭಗವದ್ಗೀತೆಗೆ ತನ್ನದೇ ಆದಂಥ ಒಂದು ಶಿಸ್ತಿದೆ, ತನ್ನದೇ ಆದಂಥ ಒಂದು ನಿರೀಕ್ಷಣೆ ಇದೆ. ತನ್ನ ಓದುಗರು ತನ್ನನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಕುಳಿತಿರತಕ್ಕಂತಹ ವ್ಯಕ್ತಿಗಳು ಹೇಗೆ ತನ್ನನ್ನು ಅಧ್ಯಯನ ಮಾಡಬೇಕು ಅಂತ ಭಗವದ್ಗೀತೆ ನಿರೀಕ್ಷಣೆ ಮಾಡುತ್ತೆ. ನಾವು ರಕ್ಷಣಾ ಇಲಾಖೆಗೆ ಹೋಗ್ತೀವಿ. ರಕ್ಷಣಾ ಇಲಾಖೆಗೆ ಒಂದು ಶಿಸ್ತಿದೆ, ಅವ್ರದ್ದೊಂದು ಸಮವಸ್ತ್ರ ಇದೆ, ಅವರದೊಂದು ಭಾಷೆ ಇದೆ, ಅವರದೊಂದು ದಂಡ ಇದೆ, ಅವ್ರಿಗೊಂದು ಅಧಿಕಾರ ಇದೆ. ಹಾಗೆ ನಾವು ವೈದ್ಯ ವಿದ್ಯೆಗೆ ಹೋಗ್ತೀವಿ, ಅವರದೊಂದು ಶಿಸ್ತಿದೆ, ಅವರದೊಂದು ಉಡುಪಿದೆ, ಅವರದೊಂದು ಭಾಷೆ ಇದೆ, ಅವರದೊಂದು ಶಿಕ್ಷಣ ಇದೆ. ನಾವು ಸಂಗೀತಕ್ಕೆ ಹೋಗ್ತೀವಿ, ಅದಕ್ಕೊಂದು ಶಾಸ್ತ್ರ ಇದೆ. ವ್ಯಾಪಾರಕ್ಕೆ ಹೋದ್ರೆ ಅದಕ್ಕೊಂದು ಶಾಸ್ತ್ರ ಇದೆ. ಹಾಗೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ ಅದಕ್ಕೆ ಒಂದು ಶಾಸ್ತ್ರ ಇದೆ. ಭಗವದ್ಗೀತೆ ಅನ್ನತಕ್ಕಂಥದ್ದು ಒಂದು ಕಥೆ ಅಲ್ಲ, ಒಂದು ಕಾದಂಬರಿ ಅಲ್ಲ, ಕಾಲ ಹೋಗೋದಕ್ಕೋಸ್ಕರ ಓದ್ತಕ್ಕಂಥ ಒಂದು ಪೌರಾಣಿಕ ಪ್ರಪಂಚ ಅಲ್ಲ. ಭಗವದ್ಗೀತೆ ಎನ್ನತಕ್ಕಂಥದ್ದು ಒಂದು ತಪಸ್ಸು. ನೀವು ದೇವರ ಪೂಜೆಯನ್ನು ಮಾಡುವಾಗ, ನೀವು ಯಾವುದೋ ಒಂದು ಯಜ್ಞದಲ್ಲಿ ಭಾಗವಹಿಸಿದಾಗ, ನೀವು ಏನನ್ನೋ ಧ್ಯಾನ ಮಾಡಲಿಕ್ಕೆ ಹೋದಾಗ ಯಾವ ಮಾನಸಿಕ ಸಿದ್ಧತೆ ಬೇಕೋ ಭಗವದ್ಗೀತೆಯ ಮುಂದೆ ಕುಳಿತಾಗಲೂ ಅಂತಹ ಒಂದು ಸಿದ್ಧತೆ ಬೇಕು. ಭಗವದ್ಗೀತೆ ಏನು ನಿರೀಕ್ಷಣೆ ಮಾಡುತ್ತೆ ಹಾಗಾದರೆ? ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವದ್ಗೀತೆ ನಿರೀಕ್ಷಣೆ ಮಾಡತಕ್ಕದ್ದು ನಾವು ಭಗವದ್ಗೀತೆಯನ್ನು ಹೇಳ್ತಾ ಇರತಕ್ಕಂತಹ ವ್ಯಕ್ತಿ ಯಾರು ಅನ್ನತಕ್ಕಂಥದ್ದನ್ನು ಮೊದಲು ಖಚಿತಪಡಿಸಿಕೊಂಡರೆ ಆಗ ನಾವು ಹೇಗೆ ವರ್ತಿಸಬೇಕು ಅನ್ನತಕ್ಕಂಥದ್ದು ತೀರ್ಮಾನ ಆಗುತ್ತೆ. ಅದು ಗೀತೆ, ಅದು ಭಗವದ್ಗೀತೆ, ಭಗವಂತನ ಗೀತೆ, ಭಗವಂತನಾಗಿರತಕ್ಕಂಥ ಕೃಷ್ಣನ ಗೀತೆ, ಕೃಷ್ಣನ ಮಾತು, ಕೃಷ್ಣನ ಆದೇಶ, ಕೃಷ್ಣನ ಸಂದೇಶ. ಕೃಷ್ಣ ಮಾರ್ಗದರ್ಶಕನಾಗಿ ನಾವು ಏನು ಮಾಡಬೇಕು, ಹೇಗೆ ವರ್ತಿಸಬೇಕು, ಏಕಾಗಿ ಮಾಡಬೇಕು, ಮಾಡತಕ್ಕಂಥ ರೀತಿ ನೀತಿಗಳೇನು, ಇವುಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಆತ ಯಾರೊಬ್ಬ ಸಾಧಾರಣ ವ್ಯಕ್ತಿ ಹೇಳ್ತಾ ಇಲ್ಲ, ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳತಕ್ಕಂಥ ಮಾತು ಗುಡುಗಿನಂತೆ ಇರುತ್ತೆ, ಶ್ರೀಮದ್ ಗಾಂಭೀರ್ಯದಿಂದ ಇರುತ್ತೆ, ಪ್ರಭು ಸಂಹಿತೆಯಾಗಿರುತ್ತೆ. ಸುಗ್ರೀವಾಜ್ಞೆಯೊಂದನ್ನು ಹೊರಡಿಸಿದರೆ ಅದನ್ನ ಯಾರು ಪ್ರಶ್ನೆ ಕೇಳೋ ಹಾಗಿಲ್ಲ. ಸ್ವಾಮಿ, ಸುಗ್ರೀವಾಜ್ಞೆ ಪಾಲನೆ ಮಾಡಬೇಕಷ್ಟೇನೆ. ಹೀಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಅದನ್ನು ನಾವು ಮೊದಲು ಅತ್ಯಂತ ಶ್ರದ್ಧೆಯಿಂದ ವಿನೀತರಾಗಿ ಕೇಳಬೇಕು. ದೊಡ್ಡ ತಪಸ್ವಿಯ ಹತ್ತಿರಕ್ಕೆ ಜನಸಾಮಾನ್ಯ ಹೋಗಿ ಯಾವ ವಿನಯ ಭಾವದಿಂದ ಅದಕ್ಕೆ ಮಣಿದು ಅವರ ಮಾತುಗಳನ್ನು ಕೇಳ್ತಾನೋ, ಕೃಷ್ಣನ ಮಾತನ್ನು ಕೇಳಬೇಕಾಗಿದ್ದರೆ ನಾವು ಆ ಮಾನಸಿಕ ಸಿದ್ಧತೆಯಿಂದ ಹೋಗಬೇಕು. ಅಂದರೆ ಕೃಷ್ಣ ಅನ್ನತಕ್ಕಂಥ ಮಹಾನ್ ವ್ಯಕ್ತಿ ಈ ಜಗತ್ತಿಗೆ ಆತ ಗುರುವಾಗಿದ್ದಾಗ, ಕೃಷ್ಣಂ ಒಂದೇ ಜಗದ್ಗುರುಂ, ಇಂದೇ ಮಾತುಗಳು ಬರುತ್ತೆ ನಮ್ಮ ಉಪನ್ಯಾಸದಲ್ಲಿ. ಇಡೀ ಜಗತ್ತೇ ಕೃಷ್ಣನ ಮಾತನ್ನು ಆಲಿಸಲಿಕ್ಕೆ ಸಿದ್ಧವಿದ್ದು ಮಾನ್ಯತೆ ಮಾಡಿದ್ದಾಗ ಅಂತಹ ಒಬ್ಬ ಮಹಾನ್ ವ್ಯಕ್ತಿ, ಯಾವ ವ್ಯಕ್ತಿಯ ಮಾತನ್ನ ಇಡೀ ಪ್ರಪಂಚದ ಎಲ್ಲ ಧರ್ಮಗಳವರು ತಾತ್ವಿಕವಾಗಿ ಚಿಂತನೆ ಮಾಡ್ತಾ ಇದ್ದಾರೋ, ಯಾವ ಕೃಷ್ಣನನ್ನ ಭಾರತೀಯ ಸಾಂಸ್ಕೃತಿಕ ಸಂಕೇತ ಅಂತ ಒಪ್ಪಿಕೊಂಡಿದ್ದಾರೋ, ಯಾವ ಕೃಷ್ಣ ಅನ್ನತಕ್ಕಂಥವನು ಅತ್ಯಂತ ಜನವಸತಿಯ ಅತ್ಯಂತ ಕೆಳ ಸ್ತರದಲ್ಲಿ ಹುಟ್ಟಿ ದೊಡ್ಡ ಪದವಿಗೆ ಏರಿದ್ದಾನೋ, ಯಾವ ಕೃಷ್ಣನನ್ನ ಗೀತಾಚಾರ್ಯ ಅಂತ ಕರೆದಿದ್ದಾರೋ, ಯಾವ ಕೃಷ್ಣನನ್ನ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅನ್ನುವ ಬಿರುದಿನಿಂದ ಹೊಗಳಿದ್ದಾರೋ, ಯಾವ ಕೃಷ್ಣನನ್ನ ಮಹಾವಿಚಕ್ಷಣಮತಿ ಅಂತ ಕೃಷ್ಣನ ವಿರೋಧಿಗಳು ಒಪ್ಪಿಕೊಂಡಿದ್ದಾರೋ ಅಂತಹ ಕೃಷ್ಣ ಮಾತನಾಡ್ತಾ ಇದ್ದಾನೆ ಅಂದರೆ ಅವೆಲ್ಲ ಬಹಳ
ಭಯಭಕ್ತಿಗಳಿಂದ, ಶ್ರದ್ಧೆ ಗೌರವಗಳಿಂದ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಆದ್ದರಿಂದ ಭಗವದ್ಗೀತೆಯ ಉಪನ್ಯಾಸವನ್ನು ಕೇಳಬೇಕಾಗಿದ್ದರೆ ನಾವು ದೊಡ್ಡ ವ್ಯಕ್ತಿಯೊಬ್ಬ ಏನೋ ಹೇಳ್ತಾ ಇದ್ದಾನಪ್ಪ ಅನ್ನುವ ಸ್ವಲ್ಪ ತುಸು ನಡು ಬಗ್ಗಿ ವಿನೀತ ಭಾವದಿಂದ ತಾತನ ಸುತ್ತಲೂ ನೆರೆದಿರಬಹುದಾದಂತಹ ಮೊಮ್ಮಕ್ಕಳು ಯಾವ ರೀತಿ ಅತ್ಯಂತ ಕುತೂಹಲದಿಂದ ಆ ತಾತನ ಕಥೆಯನ್ನು ಕೇಳಿಕ್ಕೆ ಹೋಗ್ತಾರೋ ಹಾಗೆ ರಾಜನೊಬ್ಬ ಆದೇಶವನ್ನು ಕೊಡ್ತಾ ಇದ್ದಾಗ ಪ್ರಜೆಗಳೆಲ್ಲ ಯಾವ ಶ್ರದ್ಧೆಯಿಂದ ಗಮನಿಸ್ತಾ ಇದ್ದಾರೋ ಹಾಗೆ ಸೈನ್ಯಾಧಿಕಾರಿಯೊಬ್ಬ ಒಂದು ಆದೇಶವನ್ನು ಹೊರಡಿಸಿದರೆ ಸೈನಿಕರೆಲ್ಲ ಯಾವ ಅಪ್ರಮತ್ತತೆಯಿಂದ ಆ ಮಾತನ್ನು ಗಮನಿಸ್ತಾ ಇದ್ದಾರೋ ಹಾಗೆ ಕೃಷ್ಣನ ಮಾತುಗಳನ್ನು ನಾವು ಕೇಳಬೇಕು. ಹೀಗಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನೀವು ಕಥೆ ಕೇಳಲಿಕ್ಕೆ ಬಂದಿಲ್ಲ, ಯಾವ ಪುರಾಣವನ್ನು ಓದಲಿಕ್ಕೆ ಕುಳಿತಿಲ್ಲ, ತಪಸ್ಸನ್ನು ಮಾಡಲಿಕ್ಕೆ ಕುಳಿತಿದ್ದೀರಿ, ಜ್ಞಾನ ಯಜ್ಞವನ್ನು ಮಾಡಲಿಕ್ಕೆ ಕುಳಿತಿದ್ದೀರಿ. ಆದ್ದರಿಂದ ಅಪ್ರಮತ್ತರಾಗಿ ಶ್ರದ್ಧಾಳುಗಳಾಗಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಎನ್ನುವುದನ್ನು ಕೇಳಬೇಕು. ಇದು ಮೊದಲನೇ ನಿರೀಕ್ಷಣೆ. ಎರಡನೆಯದಾಗಿ ನಾವು ಶುದ್ಧರಾಗಿ ಕೃಷ್ಣನ ಮಾತನ್ನು ಕೇಳಿಸಿಕೊಳ್ಳಲಿಕ್ಕೆ ಕುಳಿತುಕೊಳ್ಳಬೇಕು. ಬಾಹ್ಯ ಸ್ನಾನದ ಜೊತೆಗೆ ಮಾನಸಿಕವಾಗಿ ನಾವು ಪವಿತ್ರ ವ್ಯಕ್ತಿಯೊಬ್ಬನ ಮಾತುಗಳನ್ನು ಕೇಳುತ್ತಿದ್ದೇವೆ. ಆ ಪವಿತ್ರ ವ್ಯಕ್ತಿಯ ಮಾತನ್ನು ಕೇಳಿ ನಾವು ಪವಿತ್ರರಾಗಿ ಬಿಡುತ್ತೇವೆ ಅನ್ನತಕ್ಕಂತಹ ಸಿದ್ಧತೆಯಿಂದ ಕೇಳಬೇಕು. ಶ್ರೀ ಶ್ರೀ ಶಂಕರಾಚಾರ್ಯರು ಭಗವದ್ಗೀತೆಯನ್ನು ನೋಡುತ್ತಾ, ಭಗವದ್ಗೀತೆಯ ಭಾಷ್ಯವನ್ನು ಬರೀತಾ, ಭಗವದ್ಗೀತೆಯ ನದಿಯಲ್ಲಿ ಈಜುತ್ತಾ ಈ ಮಾತನ್ನು ಹೇಳ್ತಾರೆ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲ ಲವ ಕಣಿಕಾ ಪೀತ. ಗಂಗಾ ಜಲ ಲವ ಕಣಿಕಾ ಪೀತ. ಅಯ್ಯ, ಆ ಗಂಗೆ ಸುರನದಿ, ಆ ಗಂಗೆಯ ಒಂದು ತೊಟ್ಟು ನೀರನ್ನು ಕುಡಿದರೆ ನಾವು ಹೇಗೆ ಪವಿತ್ರವಾಗಿ ಬಿಡ್ತೀವೋ, ಗಂಗಾಜಲ ಲವಕಣಿಕಾ ಪೀತ. ಹಾಗೆ ಭಗವದ್ಗೀತಾ ಕಿಂಚಿದಧೀತ, ಭಗವದ್ಗೀತೆ ಕೊಂಚ ನಾವು ಅಧ್ಯಯನ ಮಾಡಿಬಿಟ್ರೆ ಪವಿತ್ರರಾಗಿ ಬಿಡ್ತೀವಿ. ಹೀಗಾಗಿ ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿಕ್ಕಾಗಿ ಕೃಷ್ಣ ಹೇಳ್ತಾ ಇರತಕ್ಕಂತಹ ಉಪಕಾರದ ಮಾತುಗಳನ್ನು ನಾವು ಅಷ್ಟು ಶ್ರದ್ಧೆಯಿಂದ ಕೇಳಬೇಕು. ಆತ್ಮೀಯರೇ, ಈ ಮಾನಸಿಕ ಸ್ಥಿತಿಯಲ್ಲಿ ನಾವು ಭಗವದ್ಗೀತೆಯನ್ನು ಕೇಳಲಿಕ್ಕೆ ಶುರು ಮಾಡುವ ಮುಂಚೆ ಭಗವದ್ಗೀತೆಯ ಮಹತ್ವ ಎಷ್ಟು, ಆ ಭಗವದ್ಗೀತೆಯನ್ನ ನಮ್ಮ ಇಡೀ ಭಾರತದ ಸಂಸ್ಕೃತಿ ಅಂತ ಒಪ್ಪಿಕೊಂಡು ಬಿಟ್ಟಿದ್ದೇವಲ್ಲ, ಆ ಸ್ಥಾನವನ್ನು ಆ ಭಗವದ್ಗೀತೆಗೆ ಕೊಟ್ಟವರು ಯಾರು, ಹಾಗೆ ಕೊಟ್ಟವರ ವೈಶಿಷ್ಟ್ಯವೇನು, ಅವರು ಏನನ್ನು ಕೊಟ್ಟರು, ಅವರು ಏನನ್ನು ಹೇಳಲಿಕ್ಕಾಗಿ ಭಗವದ್ಗೀತೆಯನ್ನು ಆಧರಿಸಿದರು ಅನ್ನುವುದನ್ನು ನಾವು ಮೊಟ್ಟ ಮೊದಲು ಅಧ್ಯಯನ ಮಾಡಬೇಕು. ಹಾಗೆ ಅಧ್ಯಯನ ಮಾಡುವಾಗ ನಮ್ಮ ಕಣ್ಣು ಮುಂದೆ ಕಾಣಿಸ್ತಕ್ಕಂತಹ ಪ್ರಪ್ರಥಮ ವ್ಯಕ್ತಿ ಎಂದರೆ ಶ್ರೀ ಶ್ರೀ ಶಂಕರಾಚಾರ್ಯರು. ಕಾರಣ, ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದಂತೆ ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ತತ್ವಜ್ಞಾನವನ್ನು ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಒಂದು ಆಧಾರ ಗ್ರಂಥ ಬೇಕು. ನಾನು ಹೇಳ್ತಾ ಇರತಕ್ಕಂಥದ್ದು ಬರೀ ಒಂದು ಕಥೆ ಅಲ್ಲ ಕಣಪ್ಪ, ಇದಕ್ಕೊಂದು ಆಧಾರ ಇದೆ, ಬಹಳ ದೊಡ್ಡ ಆಧಾರ ಇದೆ ಅನ್ನುವ ಒಂದು ಆಧಾರವನ್ನು ನಾವು ಕೊಡಬೇಕು. ಶ್ರೀ ಶ್ರೀ ಶಂಕರಾಚಾರ್ಯರು ಮೊಟ್ಟ ಮೊದಲ ಬಾರಿಗೆ, ಇದು ಬಹಳ ನೆನಪಿಟ್ಟುಕೊಳ್ಬೇಕಾದ ವಿಷಯ, ಆನಂತರ ಸಾಕಷ್ಟು ಆಚಾರ್ಯರುಗಳು, ಸಾಕಷ್ಟು ವಿದ್ವಾಂಸರುಗಳು, ಸಾಕಷ್ಟು ಚಿಂತಕರು ಭಗವದ್ಗೀತೆಯ ಬಗ್ಗೆ ಚಿಂತನೆಗಳನ್ನು ನಡೆಸಿದರು. ಆದರೆ ಮೊಟ್ಟ ಮೊದಲ ಬಾರಿಗೆ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಭಗವದ್ಗೀತಾ ಭಾಷ್ಯ ಅಂದರೆ ಶ್ರೀ ಶ್ರೀ ಶಂಕರಾಚಾರ್ಯರು. ಅದರ ಅರ್ಥ ಏನು? ಭಗವದ್ಗೀತೆಯ ಬಗ್ಗೆ ಬಂದಂತಹ ಚಿಂತನೆಗಳಲ್ಲಿ
ನಾವು ಶ್ರೀ ಶ್ರೀ ಶಂಕರಾಚಾರ್ಯರ ಕಡೆಗೆ ನೋಡಬೇಕು. ಯಾಕೆ ನೋಡಬೇಕು? ಅವ್ರು ಏನು ಹೇಳಿದರು, ಯಾಕಾಗಿ ಭಗವದ್ಗೀತೆಯನ್ನು ಆಧರಿಸಿದರು ಅನ್ನುವುದು ನಮಗೆ ಗೊತ್ತಾಗಬೇಕಾಗಿದ್ದರೆ ಶ್ರೀ ಶ್ರೀ ಶಂಕರರ ಅದ್ವೈತ ಸಿದ್ಧಾಂತದ ಸಾರಾಂಶ ಏನು ಅನ್ನುವುದು ನಮಗೆ ಗೊತ್ತಾಗಬೇಕು. ಶ್ರೀ ಶ್ರೀ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾಗಿದ್ದರೆ 3 ಗ್ರಂಥಗಳನ್ನು ಆಧರಿಸಿದರು. ಒಂದು ಬ್ರಹ್ಮಸೂತ್ರಗಳು, ಎರಡನೇದು ಉಪನಿಷತ್ತುಗಳು, ಮೂರನೇದು ಭಗವದ್ಗೀತೆ. ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು, ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು, ಭಗವದ್ಗೀತೆಗೆ ಭಾಷ್ಯವನ್ನು ಬರೆದರು. ಬ್ರಹ್ಮಸೂತ್ರ ಭಾಷ್ಯ ಹಾಗೂ ಉಪನಿಷತ್ ಭಾಷ್ಯ ಸ್ವಲ್ಪ ಕಠಿಣ, ಆದರೆ ಗೀತಾ ಭಾಷ್ಯ ಅತ್ಯಂತ ಸರಳವಾಗಿರ್ತಕ್ಕಂಥ. ಶ್ರೀ ಶ್ರೀ ಶಂಕರಾಚಾರ್ಯರು ಭಗವದ್ಗೀತೆಯನ್ನು ಆಧರಿಸಿ ಭಗವದ್ಗೀತೆ ಏನು ಹೇಳ್ತಾ ಇದೆ ಜಗತ್ತಿಗೆ ಅನ್ನುವುದನ್ನು ಅಧ್ಯಯನ ಮಾಡಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಿದರು. ಅಂದರೆ ಈ ಹೊತ್ತಿನ ದಿವಸ ನಾವು ಯಾವುದನ್ನು ಅದ್ವೈತ ಸಿದ್ಧಾಂತ ಅಂತ ಕರೀತಾ ಇದ್ದೇವೆ, ಆ ಅದ್ವೈತ ಸಿದ್ಧಾಂತ ರೂಪಿತವಾದದ್ದು ಭಗವದ್ಗೀತೆಯ ಆಧಾರದ ಮೇಲೆ. ಮುಂದೆ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಕೂಡ ತಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾಗಿದ್ದರೆ ಇದೇ ಭಗವದ್ಗೀತೆಯನ್ನು ಆಧರಿಸಿದರು. ಆನಂತರ ಬಂದಂತಹ ಶ್ರೀ ಶ್ರೀ ಮಧ್ವಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾಗಿದ್ದರೂ ಇದೇ ಭಗವದ್ಗೀತೆಯನ್ನು ಆದರ್ಶ ಮಾಡಿದರು, ಇದೇ ಭಗವದ್ಗೀತೆಯನ್ನು ಆಧರಿಸಿದರು. ಇದೇ ಭಗವದ್ಗೀತೆಯ ಮೇಲೆ ನಿಂತುಕೊಂಡು ಅದರ ಸಾರ ಇದು ಅಂತ ಹೇಳಿ ತಮ್ಮ ಸಿದ್ಧಾಂತವನ್ನು ಹೇಳಿ. ಆನಂತರ ವಲ್ಲಭಾಚಾರ್ಯರು, ನಿಂಬಾರ್ಕರು, ಬೇಕಾದಷ್ಟು ಮಂದಿ ಭಗವದ್ಗೀತೆಯ ಭಾಷ್ಯಗಳನ್ನು ಬರೀತಾರೆ. ಆದರೆ ನಾವು ಈ 3 ಮಹಾನುಭಾವರ, ಈ 3 ಆಚಾರ್ಯರು ಈ ಭಗವದ್ಗೀತೆಯನ್ನು ಆಧರಿಸಿ ಏನು ಹೇಳಿದರು ಅನ್ನುವುದನ್ನು ಪ್ರಾರಂಭದಲ್ಲಿ ನೋಡಿಬಿಟ್ಟರೆ ಆ ಭಗವದ್ಗೀತೆಯ ಮಹತ್ವ ಗೊತ್ತಾಗುತ್ತೆ. ಅವರ ಪೈಕಿ ಈಗಾಗಲೇ ಹೇಳಿದಂತೆ ಕಾಲದ ದೃಷ್ಟಿಯಲ್ಲಿ, ಪ್ರಾಚೀನತೆಯ ದೃಷ್ಟಿಯಲ್ಲಿ ಪ್ರಪ್ರಥಮ ಪೂಜ್ಯತೆಯನ್ನು ಭಗವದ್ಗೀತೆಗೆ ಕೊಟ್ಟು ಪ್ರಪಂಚ ಪ್ರಸಿದ್ಧ ಮಾಡಿದಂತಹ ಶ್ರೀ ಶ್ರೀ ಶಂಕರಾಚಾರ್ಯರ ಕೆಲವು ಅನಿಸಿಕೆಗಳನ್ನು ಭಗವದ್ಗೀತೆಯ ಮೇಲೆ ನಾವು ನೋಡಬೇಕು. ಅಥವಾ ಭಗವದ್ಗೀತೆಯನ್ನು ಆಧರಿಸಿದಂತಹ ಶ್ರೀ ಶ್ರೀ ಶಂಕರರ ಅದ್ವೈತ ಸಿದ್ಧಾಂತದ ತಿರುಳು ಏನು ಅನ್ನುವುದನ್ನು ಗಮನಿಸಬೇಕು. 20ನೇ ಶತಮಾನದಲ್ಲಿ ನಾವು ಯಾವುದನ್ನು ಸಮಾನತೆ ಅಂತ ಮಾತಾಡ್ತಾ ಇದ್ದೇವೆ, ಯಾವುದು ತಾತ್ವಿಕ ಸಿದ್ಧಾಂತದ ಶಿಖರ ಅಂತ ಕರೀತಾ ಇದ್ದೇವೆ, ಯಾವುದು ಜನಜೀವನದ ಸುಗಮ ಬದುಕಿಗೆ ಕಾರಣ ಅಂತ ಹೇಳ್ತಾ ಇದ್ದೇವೆ, ಆ ಎಲ್ಲ ಸೂತ್ರಗಳನ್ನು ಶ್ರೀ ಶ್ರೀ ಶಂಕರಾಚಾರ್ಯರು ಜಗತ್ತಿಗೆ ಕೊಟ್ಟರು. ಹೇಗೆ ಕೊಟ್ಟರು? ಭಗವದ್ಗೀತೆಯನ್ನು ಆಧರಿಸಿಕೊಟ್ಟರು. ಹೀಗಾಗಿ ನಾವು ಮುಂದಿನ ಭಗವದ್ಗೀತೆಯ ಉಪನ್ಯಾಸವನ್ನು ಮುಂದುವರಿಸಿದಾಗ ಎಲ್ಲೆಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ಶ್ರೀ ಶ್ರೀ ಶಂಕರಾಚಾರ್ಯರು ಏನನ್ನು ಆಧರಿಸಿ ಏನನ್ನು ಹೇಳಿದರು ಅನ್ನುವುದನ್ನು ನಾವು ಚಿಂತನೆ ಮಾಡಲಿದ್ದೇವೆ. ಶ್ರೀ ಶ್ರೀ ಶಂಕರಾಚಾರ್ಯರು ಭಾರತದಲ್ಲಿ ಅವತರಿಸುವುದಕ್ಕಿಂತ ಮುನ್ನ ನಮ್ಮ ಭಾರತದ ಸ್ಥಿತಿ ಏನಾಗಿಬಿಟ್ಟಿತ್ತು, ನಮ್ಮ ಭಾರತೀಯರ ಮೇಲೆ ಅನೇಕ ಬೇರೆ ಬೇರೆಯ ಧರ್ಮಗಳ ಪ್ರಭಾವ ಬೀರಿಬಿಟ್ಟಿತ್ತು. ಜೈನರಿದ್ದರು ನಮ್ಮಲ್ಲಿ, ಬೌದ್ಧರಿದ್ದರು, ಸಾಂಖ್ಯರಿದ್ದರು, ವೈಶೇಷಿಕರಿದ್ದರು, ಪಾತಂಜಲರಿದ್ದರು, ಹಾಗೆ ಪೂರ್ವ ಮೀಮಾಂಸಾಚಾರ್ಯರುಗಳು ಇದ್ದರು. ಎಲ್ಲದರ ಜೊತೆಗೆ ನಾಸ್ತಿಕ ಪಂಥವೊಂದು ಇತ್ತು ನಮ್ಮಲ್ಲಿ. ಜನಸಾಮಾನ್ಯರ ಮುಂದೆ ಈ ಎಲ್ಲರೂ ತಮ್ಮ ತಮ್ಮ ಸಿದ್ಧಾಂತಗಳನ್ನು ಮಂಡನೆ ಮಾಡಿದ್ದರು. ದೇವರಲ್ಲೇ ಇದ್ದಾನೆ, ಒಬ್ಬ ವ್ಯಕ್ತಿ ಸತ್ತ ಮೇಲೆ ಹುಟ್ಟುತ್ತಾನೆ, ತಿರ್ಗ ಆತ್ಮ ಅನ್ನೋದಿದೆಯೇ, ಪುಣ್ಯ ಅಂದ್ರೆ ಅರ್ಥ ಏನು, ಪಾಪ ಅಂದ್ರೆ ಅರ್ಥ ಏನು,
ಈ ರೀತಿಯ ಚಿಂತನೆಗಳಿಂದ ಕೂಡಿದಂತಹ ನಾಸ್ತಿಕ ಸಿದ್ಧಾಂತ, ಚಾರುವಾಕ ಸಿದ್ಧಾಂತ, ಅಥವಾ ದೈವ ಆತ್ಮಗಳ ನೈರಾತ್ಮ್ಯ ಅನಿಸಿಕೆಗಳನ್ನು ಒಪ್ಪಿದಂತಹ ಬೌದ್ಧ ಸಿದ್ಧಾಂತ, ಇದೆಲ್ಲ ಬಹಳ ವಿಸ್ತಾರವಾಗಿ ಮಾತಾಡಬೇಕು. ಆದರೆ ಪೀಠಿಕೆಯಾಗಿ ಮಾತನಾಡಿದಾಗ ಈ ಹಲವಾರು ವಿಭಿನ್ನ ಚಿಂತನೆಗಳು ಭಾರತೀಯರನ್ನು ದಿಕ್ಕುಗಡಿಸಿಬಿಟ್ಟಿದ್ದವು. ಯಾವುದು ಸರಿ ಇದರೊಳಗೆ? ಜೈನ ಸರಿಯೋ, ಬೌದ್ಧ ಸರಿಯೋ, ಅಥವಾ ವೇದಗಳನ್ನೇ ಆಚರಿಸಿರ್ತಕ್ಕಂಥ ಸಾಂಖ್ಯ ಸರಿಯೋ, ವೈಶೇಷಿಕ ಸರಿಯೋ? ಯಾವುದು ಸರಿ? ಸರಿಯಾಗಿರತಕ್ಕಂಥದ್ದರ ಮಾರ್ಗದರ್ಶನ ಏನು? ಸರಿಯಾಗಿದ್ದರೆ ಯಾಕಾಗಿ ಸರಿ? ಹಾಗಾದರೆ ಸರಿ ಎನ್ನುವುದರ ಅರ್ಥ ಏನು? ಇವುಗಳನ್ನು ಕುರಿತು ಭಾರತೀಯರಲ್ಲಿ ಸುಮಾರು 1400 ವರ್ಷಗಳ ತನಕ ಹಿಂದೆ ದೊಡ್ಡ ಗೊಂದಲ ಇತ್ತು ನಮ್ಮಲ್ಲಿ. ಆಗ ಕೇರಳದಲ್ಲಿ, ಕಾಲಟಿಯಲ್ಲಿ, ನಮ್ಮ ನೆರೆ ರಾಜ್ಯದಲ್ಲಿ ಶ್ರೀ ಶ್ರೀ ಶಂಕರಾಚಾರ್ಯರ ಅವತಾರ ಆಯಿತು. ಬಹುಶಃ ಪ್ರಪಂಚದ ಬಹಳ ದೊಡ್ಡ ವಿಸ್ಮಯ ಅಂದರೆ, ನಾನು ಮುಂದೆ ಹೇಳ್ತಾ ಇರತಕ್ಕಂಥ ವಾಕ್ಯಕ್ಕೆ ಸಮಾನವಾದಂಥ ಮತ್ತೊಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಸಾಧ್ಯವೇ ಇಲ್ಲ, ಕಲ್ಪನೆಗೆ ಸಾಧ್ಯ ಇಲ್ಲ. ಆತ ಹುಟ್ಟಿದ ಜಾಗವನ್ನು ಬಿಟ್ಟು ಗುರುವನ್ನು ಅರಸಿ ನರ್ಮದಾ ನದಿಯ ತೀರಕ್ಕೆ ಬರುವ ಹೊತ್ತಿಗೆ ಆತನಿಗೆ 8 ವರ್ಷಗಳು ಆಗಿಬಿಟ್ಟಿದ್ದವು. 8ನೆಯ ವರ್ಷದಿಂದ 16ನೆಯ ವರ್ಷದ ಒಳಗೆ ಕಾಲು ನಡಿಗೆಯಲ್ಲಿ ಇಡೀ ಭಾರತವನ್ನು ಸುತ್ತಿಬಿಟ್ಟನಲ್ಲ, ಇದಕ್ಕೆ ಸಮಾನವಾದಂತಹ ಮತ್ತೊಂದು ಉದಾಹರಣೆ ಎಲ್ಲಿದೆ ಪ್ರಪಂಚದಲ್ಲಿ? ಆ ಹುಡುಗ ದೊಡ್ಡವರಿಗೇ ಅಸಾಧ್ಯ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸುತ್ತಕ್ಕದ್ದು. ಅಂಥದ್ದು ಕಾಲ್ನಡಿಗೆಯಲ್ಲಿ ಕೇವಲ 8 ವರ್ಷಗಳಲ್ಲಿ ಹೇಗೆ ಸಾಧ್ಯ ಆಯಿತು? ಹಿಮವತ್ ಪರ್ವತವನ್ನು ಹತ್ತಿದ್ದು ಹೇಗಾಯ್ತಾಗ್ತದೆ? ದಾರಿಯಲ್ಲಿ ಸಿಕ್ಕಂತಹ ನದಿಗಳನ್ನೆಲ್ಲ ಹಾದಿದ್ದು ಹೇಗಾಯಿತು ಆ ಪುಟ್ಟ ವಯಸ್ಸಿನಲ್ಲಿ ಅನ್ನತಕ್ಕಂಥದ್ದನ್ನು ನಾನು ಮುಂದಿನ ಉಪನ್ಯಾಸಗಳಲ್ಲಿ ನೋಡ್ತೀನಿ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು 100ರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವದ್ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ಕೇರಳದಲ್ಲಿ, ಕಾಲಟಿಯಲ್ಲಿ, ನಮ್ಮ ನೆರೆ ರಾಜ್ಯದಲ್ಲಿ ಶ್ರೀ ಶ್ರೀ ಶಂಕರಾಚಾರ್ಯರ ಅವತಾರ ಆಯಿತು. 8ನೆಯ ವರ್ಷದಿಂದ 16ನೆಯ ವರ್ಷದ ತನಕ, ಅಂದರೆ 8 ವರ್ಷಗಳಲ್ಲಿ ಇಡೀ ಭಾರತವನ್ನು 4 ಬಾರಿ ಓಡಾಡಿಬಿಟ್ನಲ್ಲ ಆ ಮನುಷ್ಯ. ಪುಟ್ಟ ಹುಡುಗ ಇನ್ನ ಕೇವಲ 32 ವರ್ಷಗಳು ಮಾತ್ರ ಬದುಕಿದ್ದಂತಹ ವ್ಯಕ್ತಿ ಆತನ 16 ವರ್ಷಗಳಲ್ಲಿ ಎಂತಹ ಕೃತಿಗಳ ವಿರಚನೆಯಾಗಿ ಹೋಯಿತು, ಎಂತಹ ಅದ್ಭುತ ಸಿದ್ಧಾಂತದ ಮಂಡನೆ ಆಗಿಬಿಡುತ್ತೆ. ಇಡೀ ಭಾರತದ 4 ದಿಕ್ಕುಗಳಿಗೆ ತನ್ನ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಇಡೀ ಭಾರತಕ್ಕೆ ಒಂದು ಧಾರ್ಮಿಕ ಚೌಕಟ್ಟನ್ನು ನಿರ್ಮಿಸಿ 4 ಕಾವಲ ಗೋಪುರಗಳಂತೆ 4 ಮಠಗಳನ್ನು ಸ್ಥಾಪನೆ ಮಾಡಿ. ಅಷ್ಟೇ ಆಯ್ತೆ, ಅಲ್ಲಿಯ ತನಕ ಜನ ಯಾವುದು ಸರಿ ಅಂತ ಚಿಂತನೆ ಮಾಡ್ತಾ ಇದ್ದರು, ಅಥವಾ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದರು, ಅದನ್ನ ಒಂದು ಕಡೆ ನಿಲ್ಲಿಸಿ ವಿಮರ್ಶೆ ಮಾಡಿದರು. ಇದೆಲ್ಲ ನಿಮ್ಮ ಪಥ ಅಂತ ಹೇಳಿ ನಾವೇನಾಗಿದ್ವಿ ಅವಾಗ? ಕ್ರೂಢರಾಗಿ ಬಿಟ್ಟಿದ್ದೆವು. ಯಜ್ಞ, ಯಾಗ, ಭಕ್ತಿ, ಪೂಜೆ ಇವುಗಳಲ್ಲಿಯೇ ನಮ್ಮ ಜೀವನವೆಲ್ಲ ಮುಕ್ತಾಯವಾಗಿ ಬಿಡ್ತಾ ಇತ್ತು. ಋಗ್ವೇದದಿಂದ ಆರಂಭ ಮಾಡಿ ನಾವು ಮಾಡ್ತಾ ಇದ್ದಿದ್ದು ಇಷ್ಟೆಯೇ. ಯಾಕೆ ಮಾಡ್ತಾ ಇದ್ವಿ ಯಜ್ಞ ಯಾಗಾದಿಗಳನ್ನ? ಯಾಕಾಗಿ ಪೂಜೆಯನ್ನು ಮಾಡ್ತಾ ಇದ್ವಿ ನಾವು? ನಮ್ಮ ಪೂಜೆ ಮಾಡುವುದರ ಗುರಿ, ಯಜ್ಞ ಯಾಗಾದಿಗಳನ್ನು ಮಾಡತಕ್ಕಂಥದರ ಅರ್ಥ
ಒಳ್ಳೇದಾಗಬೇಕು ನಮಗೆ. ಲೌಕಿಕವಾಗಿ ನಾವು ಚೆನ್ನಾಗಿರಬೇಕು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು. ಸ್ವರ್ಗಕ್ಕೆ ಹೋಗಬೇಕು ಅನ್ನತಕ್ಕಂತಹ ಗುರಿಯನ್ನು ಬಿಟ್ಟು ಅದನ್ನು ಮೀರಿದ ಗುರಿಯೇ ನಮಗೆ ಇರಲಿಲ್ಲ. ಎಲ್ಲಿಯ ತನಕ? ಕುಮಾರಿಲ ಭಟ್ಟರು ಅಂತ ಶ್ರೀ ಶ್ರೀ ಶಂಕರಾಚಾರ್ಯರಿಗೆ ಕೊಂಚ ಹಿಂದಿದ್ದಂತಹ ಮಹಾನ್ ವ್ಯಕ್ತಿಯವರು, ಗುರುಮೀಮಾಂಸಾಚಾರ್ಯರು. ಆ ಕುಮಾರಿಲ ಭಟ್ಟರು ಕೂಡ ಸ್ವರ್ಗವಾಚಿ ಅಂತ ಹೇಳ್ತಾರೆ. ಏನೆಯ ಗುರಿ ನಿಂದು ಅಂದ್ರೆ ಸ್ವರ್ಗಕ್ಕೆ ಹೋಗ್ತಕ್ಕದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಅನ್ನತಕ್ಕಂಥ 4 ಪುರುಷಾರ್ಥಗಳಲ್ಲಿ ಮೋಕ್ಷ ಅಂದ್ರೆ ಅರ್ಥ ಏನೇ ಅಂದ್ರೆ ಸ್ವರ್ಗ. ಶ್ರೀ ಶ್ರೀ ಶಂಕರರು ಹೇಳಿದ್ರು, ಸ್ವರ್ಗಕ್ಕೆ ಹೋಗಿ ಏನ್ ಮಾಡ್ತೀರಿ ನೀವು? ಅಲ್ಲಿರತಕ್ಕಂತಹ ಸ್ವರ್ಗದ ಭೋಗಗಳನ್ನು ಅನುಭವಿಸಿ ಮತ್ತೆ ವಾಪಸ್ ಬರ್ತೀರಿ. ಮತ್ತೇನ್ ಮಾಡ್ತೀರಿ? ಮತ್ತೊಂದಷ್ಟು ಸಂಪಾದನೆ ಮಾಡ್ತೀರಿ. ಮತ್ತೇನ್ ಮಾಡ್ತೀರಿ? ಮತ್ತೆ ಸಾಯ್ತೀರಿ, ಮತ್ತೆ ಹೋಗ್ತೀರಿ, ಮತ್ತೆ ಬರ್ತೀರಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಖಲು ದುಃಖಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಹೇ ಮುರಾರಿ, ಹೇ ಮಧುಸೂದನ, ಹೇ ಕೃಷ್ಣ, ನನ್ನ ರಕ್ಷಣೆ ಮಾಡಪ್ಪ. ಯಾವುದರಿಂದ ರಕ್ಷಣೆ ಮಾಡ್ಬೇಕು ನೀನು? ಈ ಜನನ ಹಾಗೂ ಸಾವು ಅನ್ನತಕ್ಕಂಥ ಒಂದು ಸಂಸಾರದ ಚಕ್ರ ಇದೆಯಲ್ಲಯ್ಯ. ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಹುಟ್ಟೋದು ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು ಮತ್ತೆ ಸಾಯೋದು. ಪುನರಪಿ ಜನನಂ ಪುನರಪಿ ಮರಣಂ. ಈಗ ಸಂಸಾರೇ ಖಲು ದುಃಖಾರೇ. ನಾವೆಲ್ಲ ಸಂಸಾರಸ್ಥರಾಗಿದ್ದೇವೆ. ಏನು ಸುಖವಾಗಿಯೇ ಇದ್ದೇವೋ? ಯಾವಾಗಲೂ ಸಂತೋಷವೇ ಇದೆಯೋ ನಮಗೆ? ನಮ್ಮ ಸಂಸಾರಗಳಲ್ಲಿ 100 ಭಾಗ ಇದ್ರೆ 90 ಭಾಗ ಬರೀ ಕಷ್ಟವೇ, ಬರೀ ನೋವೇ, ಬರೀ ದುಃಖವೇ, ಬರೀ ಸಮಸ್ಯೆಯೇ, ಬರೀ ಸಂದೇಹವೇ. ಅದ್ರ ಜೊತೆ ಗುದ್ದಾಟ, ಅದರ ಪರಿಹಾರ. ಒಂದು ಸಮಸ್ಯೆ ಪರಿಹಾರ ಆಯ್ತು, ಮತ್ತೊಂದು ಸಂದೇಹ ಶುರುವಾಗುತ್ತೆ. ಅದು ಪರಿಹಾರ ಅಂದ್ರೆ ಮತ್ತೊಂದು. ಇಹ ಸಂಸಾರೇ ಖಲು ದುಃಖಾರೇ. ಯಾಕೆ ಹೀಗಾಗ್ತಾ ಇದೆ ಅಂದರೆ, ನಮ್ಮ ಜೀವನದಲ್ಲಿ ನಾವು ಪುಣ್ಯವನ್ನು ಮಾಡ್ತೀವಿ, ಪಾಪವನ್ನು ಮಾಡ್ತೀವಿ. ಪುಣ್ಯ ಮಾಡಿದಾಗ ಸ್ವರ್ಗಕ್ಕೆ ಹೋಗ್ತೀವಿ, ಪಾಪ ಮಾಡಿದಾಗ ನರಕಕ್ಕೆ ಹೋಗ್ತೀವಿ. ಈ ಪುಣ್ಯ ಪಾಪಗಳ ಸಮ್ಮಿಶ್ರಣದಿಂದ ಸ್ವರ್ಗ ನರಕಗಳಿಗೆ ಹೋಗ್ತಾ ಶೇಷ ಪುಣ್ಯ ಪಾಪಗಳನ್ನ, ಅಂದ್ರೆ ನಮ್ಮ ಹತ್ರ ಒಂದು 100ರಷ್ಟು ಪುಣ್ಯ ಇದ್ರೆ 90ರಷ್ಟು ಪುಣ್ಯವನ್ನು ಸ್ವರ್ಗದಲ್ಲಿ ಅನುಭವಿಸ್ತೀವಿ, 90ರಷ್ಟು ಪಾಪದ ಶಿಕ್ಷೆಯನ್ನು ನರಕದಲ್ಲಿ ಅನುಭವಿಸ್ತೀವಿ. ಇನ್ನೊಂದು 10 ಭಾಗ ಇರುತ್ತಲ್ಲ, ಅದನ್ನ ಅನುಭವಿಸಲಿಕ್ಕೆ ಮತ್ತೆ ಭೂಲೋಕಕ್ಕೆ ಬರ್ತೀವಿ. ಭೂಲೋಕಕ್ಕೆ ಬಂದಾಗ ಏನ್ ಮಾಡ್ತೀವಿ? ಮತ್ತೊಂದಷ್ಟು ಪುಣ್ಯ ಪಾಪ ಮಾಡ್ತೀವಿ, ತಿರುಗಿ ಹೋಗ್ತೀವಿ ಬರ್ತೀವಿ, ಹೋಗ್ತೀವಿ ಬರ್ತೀವಿ. ಶ್ರೀ ಶಂಕರ ಅನ್ನಿಸ್ತು, ಇದಕ್ಕೆ ಮುಕ್ತಾಯ ಎಲ್ಲಿ? ವೇದದಲ್ಲಿ ಬಹು ದೊಡ್ಡದೊಂದು ಮಂತ್ರ ಬರುತ್ತೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮುಕ್ತೋರ್ಮುಕ್ಷೀಯ ಮಾ ಅಮೃತಾತ್. ತ್ರ್ಯಂಬಕ, ಅಂಬಕ ಅಂದ್ರೆ ಕಣ್ಣು ಅಂತ. ತ್ರ್ಯಂಬಕ 3 ಕಣ್ಣಿರತಕ್ಕಂಥ. ತ್ರ್ಯಂಬಕಂ ಯಜಾಮಹೇ, ಏ ಮುಕ್ಕಣ್ಣ, ನಿನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಜಾಮಹೇ ಅಂದ್ರೆ ಪೂಜೆ ಮಾಡ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ತ್ರ್ಯಂಬಕಂ ಯಜಾಮಹೇ, ಹೇ ಶಿವ, ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನಂತೆ? ನನ್ನನ್ನು ನೀನು ಉರ್ವಾರುಕಮಿವ ಬಂಧನಾತ್. ಉರ್ವಾರುಕ ಅಂದ್ರೆ ಸೌತೆಕಾಯಿ. ಬೇರೆಯ ಕಾಯಿಗಳಿಗೂ ಸೌತೆಕಾಯಿಗೂ ಒಂದು ವ್ಯತ್ಯಾಸ ಏನು ಅಂದ್ರೆ, ಬೇರೆಯವೆಲ್ಲ ಕಾಯಿ ಮರಕ್ಕೆ ಅಂಟಿಕೊಂಡಿದ್ದಾಗ ಹಣ್ಣಾಗಿ ಬಿಟ್ರೆ ಅದು ತೊಟ್ಟನ್ನು ಕಳಚಿ ಕೆಳಗೆ ಬಿದ್ದುಬಿಡುತ್ತೆ. ಸೌತೆಕಾಯಿ ಹಾಗೆ ಬಿಡಲ್ಲ, ತೊಟ್ಟು ಸಮೇತ ಕೆಳಗೆ ಬಿಡುತ್ತೆ. ಉರ್ವಾರುಕಮಿವ ಬಂಧನ. ಆ ತೊಟ್ಟು ಅನ್ನತಕ್ಕಂಥ ಸಂಸಾರಕ್ಕೆ ಬದನೆಕಾಯಿ ಅನ್ನತಕ್ಕಂಥ ಜೀವನ ಅಂಟಿಕೊಂಡು ಬಿಟ್ಟಿದೆ, ಸೌತೆಕಾಯಿ ಅಂಟಿಕೊಂಡು ಬಿಟ್ಟಿದೆ, ಸೌತೆಕಾಯಿ ಅಂಟಿಕೊಂಡು, ಕುಂಬಳಕಾಯಿ ಅಂಟಿಕೊಂಡು ಬಿಟ್ಟಿದೆ. ತೊಟ್ಟನ್ನು ತೆಗೆದು ಎಸಿಬೇಕು ಯಾರಾದ್ರೂ. ಆ ಕೆಲಸನ ಶಿವ ನೀನ್ ಮಾಡಯ್ಯ. ಈ ಬಂಧನದಿಂದ ಸೌತೆಕಾಯಿ ಹೇಗೆ ಬಿಡುಗಡೆಯಾಗುತ್ತೋ ಹಾಗೆ ನಾನು ಬಿಡುಗಡೆ ಆಗಬೇಕು. ಮುಕ್ತೋರ್ ಮುಕ್ಷೀಯ ಮಾ ಅಮೃತಾತ್. ಮಾ ಅಮೃತಾತ್, ಅಮೃತತ್ವದಿಂದ ನನಗೆ ಬಿಡುಗಡೆ ಮಾಡಬೇಡ.
ಮೃತ್ಯೋರ್ಮುಕ್ಷೀಯ, ಈ ಮೃತ್ಯುವಿನಿಂದ ಬಿಡುಗಡೆ ಮಾಡಯ್ಯ ನೀನು. ಅಂದ್ರೆ ಸಾಯಿಸದೇ ಇರುವಂತೆ ಮಾಡಯ್ಯ. ಸಾಯಿಲ್ಲ ಅಂದ್ರೆ ಬದುಕೋ ಮಾತೇ ಇಲ್ಲ. ಹುಟ್ಟಿದವನು ಸಾಯಲೇಬೇಕು. ಸಾಯಿ ಕೂಡುದು ಅಂದ್ರೆ ಹುಟ್ಟು ಕೂಡುದು. ಹುಟ್ಟು ಮತ್ತು ಸಾವುಗಳು ಎರಡರಿಂದಲೂ ಬಿಡುಗಡೆ ಮಾಡಯ್ಯ ನನಗೆ ನೀನು ಅಂತ ಋಗ್ವೇದದ 10ನೇ ಮಂಡಲದ ಋಷಿ ಪ್ರಾರ್ಥನೆ ಮಾಡಿದ ಆ ಹೊತ್ತು ಶ್ರೀ ಶ್ರೀ ಶಂಕರರ ಗಮನ ಆ ಕಡೆಗೆ ಇತ್ತು. ಅವರು ಉಪನಿಷತ್ ಭಾಷ್ಯಗಳನ್ನು ಬರೆದುಬಿಟ್ಟಿದ್ದಾರೆ ಆಗಲೇ. ಈ ಭಗವದ್ಗೀತೆಯ ಭಾಷ್ಯವನ್ನು ಬರೀಬೇಕಾಗಿದೆ ಅವರು. ಅವರು ತಮ್ಮ ಸಿದ್ಧಾಂತವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಆ ಸಿದ್ಧಾಂತದ ಚಿಂತನೆಯ ಒಂದು ರೂಪ ಏನು ಅಂತಂದ್ರೆ, ಈಗ ನಾನು ಹೇಳಿದಿರತಕ್ಕಂಥ ಅಂಶ ದಯವಿಟ್ಟು ಗಮನಿಸಬೇಕು. ಅದೇನು ಅಂತಂದ್ರೆ, ನಾವು ಸ್ವರ್ಗ ಬೇಕು ಅಂತ ಯಜ್ಞವನ್ನು ಮಾಡಿದರೆ ಸ್ವರ್ಗ ಸಿಗುತ್ತೆ ಮತ್ತು ವಾಪಸ್ ಬರ್ತೀವಿ. ಹೀಗಾಗಿ ನಮ್ಮ ಗುರಿ ಬದಲಾವಣೆ ಆಗಬೇಕು. ನಾವು ವಾಪಸ್ ಬರ್ಕೂಡುದು ಅಂತಂದ್ರೆ ಸ್ವರ್ಗ ಬೇಡ ನರಕ ಬೇಡ ಅಂತ ಹೇಳ್ತಕ್ಕಂಥ ಸ್ಥಿತಿಗೆ ಬರಬೇಕು. ಸ್ವರ್ಗವೂ ಇಲ್ಲದೆ ನರಕವೂ ಇಲ್ಲದೆ ಇದ್ದಾಗ ಮತ್ತೇನು ಗತಿ? ಸ್ವರ್ಗ ನರಕ ಎರಡೂ ಇಲ್ಲ, ಬರೋ ಮಾತೇ ಇಲ್ಲ. ಮತ್ತೇನು? ಮುಕ್ತಿ. ಸ್ವರ್ಗ ನರಕಗಳಿಗೆ ಹೊರತಾನೆ ಮತ್ತೆ ವಾಪಸ್ ಬರತಕ್ಕಂಥದ್ದು, ಅದನ್ನು ಅನುಭವಿಸಬೇಕು ಅಂತಂತ. ನನಗೆ ಆ ಪುಣ್ಯವೂ ಬೇಡ ಪಾಪವೂ ಬೇಡ, ಅಂದ್ರೆ ನನಗೆ ಮುಕ್ತಿ ಬೇಕು, ಮುಕ್ತನಾಗತಕ್ಕಂಥ. ಹೀಗಾಗಿ ಶ್ರೀ ಶ್ರೀ ಶಂಕರಾಚಾರ್ಯರು ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾದ್ರೆ ಮೊಟ್ಟ ಮೊದಲನೇ ಹೇಳಿಕೆ ಕೊಟ್ಟರು. ಏನಂತ? ನಮ್ಮ ಜೀವನದ ಗುರಿ ಸ್ವರ್ಗ ಅಲ್ಲ, ನಮ್ಮ ಜೀವನದ ಗುರಿ ಮುಕ್ತಿ. ಅದು ಕಾರಣವೇ ಭಗವದ್ಗೀತಾ ಶಾಸ್ತ್ರಕ್ಕೆ ಮೋಕ್ಷ ಶಾಸ್ತ್ರ ಅನ್ನತಕ್ಕಂಥ ಹೆಸರಿರತಕ್ಕದ್ದು. ಯಾರು ಮುಕ್ತಿಯನ್ನು ಗುರಿಯಾಗಿ ಇಟ್ಟುಕೊಂಡಿರ್ತಾರೋ ಅವರು ಮೋಕ್ಷ ಶಾಸ್ತ್ರವನ್ನು ಓದಬೇಕು, ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಆದರೆ ಪ್ರಶ್ನೆ ಉಳಿಯತಕ್ಕದ್ದು, ಹೀಗೆ ಮೋಕ್ಷ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮೋಕ್ಷದ ಗುರಿಯ ಕಡೆಗೆ ಹೋಗಬೇಕಾಗಿದ್ದರೆ ಯಾವುದನ್ನ ನನ್ನ ಕಣ್ಣು ಮುಂದಿಟ್ಕೋಬೇಕು? ಯಾವುದನ್ನು ಓದಬೇಕು? ಸಾಮಾನ್ಯವಾಗಿ ಭಾರತೀಯರೆಲ್ಲ ವೇದಗಳನ್ನು ಅಧ್ಯಯನ ಮಾಡುತ್ತಾರೆ, ವೇದ ಪಾಠಗಳನ್ನು ಚಿಂತನೆ ಮಾಡ್ತಾರೆ, ವೇದದ ಹೇಳಿಕೆಗಳನ್ನ ಪ್ರಭು ಸಂಹಿತೆ ಅಂತ ಒಪ್ಪಿಕೊಳ್ತಾರೆ. ಈ ವೇದಗಳ ಗುರಿ ಏನು? ಈಗಾಗಲೇ ನಾನು ಹೇಳಿದೆ, ವೇದಗಳ ಗುರಿ ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಾಪೇಕ್ಷೆಯಾಗತಕ್ಕದ್ದು. ಆದರೆ ಶ್ರೀ ಶ್ರೀ ಶಂಕರಾಚಾರ್ಯರು ಯಾವಾಗ ಜೀವನದ ಗುರಿ ಮೋಕ್ಷ ಅಂತ ಹೇಳಿದರೋ ಆವಾಗ ಗುರಿ ಬದಲಾವಣೆ ಆದಾಗ ದಾರಿಯೂ ಬದಲಾವಣೆ ಆಗಬೇಕಾಯಿತು. ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥದ್ದು ಸ್ವರ್ಗಕ್ಕೆ ಅಂತ ಹೇಳಿ ಆ ಸ್ವರ್ಗವನ್ನು ತಿರಸ್ಕಾರ ಮಾಡಿದಾಗ, ಯಜ್ಞಯಾಗಾದಿಗಳನ್ನು ತಿರಸ್ಕಾರ ಮಾಡಿದಾಗ, ಹಾಗಾದ್ರೆ ಗುರಿ ಯಾವುದು? ಯಜ್ಞಯಾಗಾದಿಗಳು ಇರತಕ್ಕಂಥದ್ದು ವೇದಗಳಲ್ಲಿ. ಅಂದರೆ ಶ್ರೀ ಶ್ರೀ ಶಂಕರಾಚಾರ್ಯರು ಗಮನ ಇಟ್ಟು ಕೇಳಿ, ವೇದಗಳನ್ನು ತಿರಸ್ಕಾರ ಮಾಡಿದರು. ಬಹಳ ದೊಡ್ಡ ಹೊಡೆತ. ವೇದಗಳನ್ನೇ ತಿರಸ್ಕಾರ ಮಾಡಿದ್ರೆ ನಮ್ಮ ಗತಿ ಏನ್ರಿ? ವೇದಗಳು ಅನ್ನತಕ್ಕಂಥದ್ದೇ ಭಾರತೀಯ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಸಾಂಸ್ಕೃತಿಕ ತಾತ್ವಿಕ ಆಸ್ತಿ. ಅದನ್ನೇ ತಿರಸ್ಕಾರ ಮಾಡಿಬಿಟ್ರೆ? ಆದರೆ ಶ್ರೀ ಶ್ರೀ ಶಂಕರರು ಹೇಳಿದರು, ವೇದಗಳನ್ನು ನಾನು ತಿರಸ್ಕಾರ ಮಾಡುತ್ತಾ ವೇದಗಳ ಬದಲು ವೇದಾಂತವನ್ನು ತಗೊಳ್ತಾ ಇದ್ದೇನೆ. ತಿರಸ್ಕಾರ ಮಾಡೋದು ಬಹಳ ಲಘುವಾಗಿ ತಗೊಳ್ಬಾರದು. ತಿರಸ್ಕಾರ ಬಿಡಬೇಕು ಅಂತ ಅರ್ಥ ಅಲ್ಲ. ವೇದಗಳಲ್ಲಿ ಹೋಗಬೇಕು, ವೇದಾಧ್ಯಯನ ಮಾಡಬೇಕು, ಆದ್ರೆ ಗುರಿ ಇರತಕ್ಕಂಥದ್ದು ವೇದಾಂತ ಆಗಬೇಕು. ವೇದಗಳ ಗುರಿ ಸ್ವರ್ಗ, ವೇದಾಂತದ ಗುರಿ ಮೋಕ್ಷ. ವೇದಗಳು ನಮಗೆ ಚಿತ್ರಣ ಮಾಡತಕ್ಕಂಥದ್ದು ನೂರಾರು ದೇವತೆಗಳನ್ನ. ಆ ದೇವತೆಗಳು ಒಬ್ಬನ ಹತ್ರ ವಜ್ರಾಯುಧ ಇದೆ, ಇನ್ನೊಬ್ಬನ ಹತ್ರ ವರುಣಾಸ್ತ್ರ ಇದೆ, ಇನ್ನೊಬ್ಬರಲ್ಲಿ ಯಮದಂಡ ಇದೆ, ಮತ್ತೊಬ್ಬನ ಪಾಶುಪದಾಸ್ತ್ರ ಇದೆ, ಇನ್ನೊಬ್ಬನ ಸುದರ್ಶನ ಚಕ್ರ ಇದೆ. ಒಬ್ಬೊಬ್ಬನ ಆವಾಸ ಸ್ಥಾನವೂ ಬೇರೆ, ಒಬ್ಬೊಬ್ಬನ ಆಕಾರವೂ ಬೇರೆ, ಒಬ್ಬೊಬ್ಬನ ಭಾಷೆ ಬೇರೆ. ಯಾವುದನ್ನು ನಾವು ಕಂಡಿಲ್ಲ. ಈಶ್ವರ ಇರಲಿ, ವಿಷ್ಣು ಇರಲಿ, ಇಂದ್ರ ಇರಲಿ, ವರುಣ ಇರಲಿ, ಯಮ ಇರಲಿ, ಯಾರನ್ನೂ ನಾವು ಕಂಡಿಲ್ಲ. ಆದರೂ ಅವರ ಬಗ್ಗೆ ಒಂದು ಚಿತ್ರಣ ಇದೆ ನಮ್ಮ ಕಣ್ಣು ಮುಂದೆ.
ಕಣ್ಣು, ಕಿವಿ, ಮೂಗು, ನಾಲಿಗೆ ಹೇಗೆ ನಾವು ಮನುಷ್ಯರಲ್ಲಿ ಗುರುತಿಸ್ತೀವಿ, ಅವುಗಳೆಲ್ಲದರ ಮೊತ್ತವನ್ನು ದೇವತೆಗಳಲ್ಲಿ ಗುರುತಿಸ್ಲಿಕ್ಕೆ ಹೋಗ್ತೀವಿ ನಾವು. ಶ್ರೀ ಶಂಕರರು ಕೇಳಿದರು, ಯಾರು ಕಂಡಿದ್ದೀರಿ ದೇವರನ್ನ? ಅಥವಾ ದೇವರನ್ನು ಕಂಡಿದ್ರೆ ನಿಮ್ಮ ಹಾಗೆ ಯಾಕೆ ದೇವರಿರ್ಬೇಕು? ನಮ್ಮಂತೆ ದೇವರನ್ನು ಕಲ್ಪನೆ ಮಾಡಿಕೊಳ್ಳತಕ್ಕದ್ದು ನಮ್ಮದೊಂದು ಮಿತಿ. ನಮ್ಮ ಗುಣಗಳು ಏನೇನಿದೆ ಅದೆಲ್ಲ ಆ ಗುಣಗಳು ಕೊಡ್ತಾ ಇದ್ದೀವಿ ದೇವರಿಗೆ. ಆದರೆ ದೈವ ಶಕ್ತಿ ಎನ್ನತಕ್ಕಂಥದ್ದು ನಮ್ಮ ಯೋಚನಾ ಶಕ್ತಿಯನ್ನು ಮೀರಿದ್ದು. ಯಥೋ ವಾಚೋರಿ ವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಉಪನಿಷತ್ತಿನ ಒಬ್ಬ ಋಷಿ ಹೇಳಿಬಿಟ್ಟ, ಯಥೋ ವಾಚೋ ನಿವರ್ತಂತೆ. ಅಯ್ಯ, ದೈವವನ್ನ ದರ್ಶನ ಮಾಡಿ ಅದು ಹೇಗಿದೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿ ವಾಚೋ ನಿವರ್ತಂತೆ, ವಾಕ್ಯಗಳು ವಾಪಸ್ ಆಗಿಬಿಡುತ್ತಂತಾನೆ, ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಅಪ್ರಾಪ್ಯ ಮನಸಾ ಸಹ, ನನ್ನ ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೆ ಸೂರ್ಯನನ್ನೇ ನೋಡ್ಲಿಕ್ಕಾಗಲ್ಲ ಬರಿಗಣ್ಣಿಂದ. ಕ್ಷಣ ಸೂರ್ಯನನ್ನು ನೋಡಿದ್ದೇವೆ ಅಂದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಡುತ್ತೆ. ಅಂತಹ ಸೂರ್ಯನನ್ನ, ಚಂದ್ರನನ್ನ, ಕೋಟಿ ಕೋಟಿ ನಕ್ಷತ್ರಗಳನ್ನ ಯಾವುದೋ ಒಂದು ಶಕ್ತಿ ನಿಯಂತ್ರಣ ಮಾಡ್ತಾ ಇದೆಯಲ್ರಿ. ಸೂರ್ಯನನ್ನೇ ನೋಡ್ಲಿ ಅರಗಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ನಮ್ಮ ಕಣ್ಣಿಗೆ ಅಂತ ಕೋಟಿ ಸೂರ್ಯರನ್ನ ನಿಯಂತ್ರಣ ಮಾಡತಕ್ಕಂಥ ಶಕ್ತಿಯನ್ನು ನೋಡ್ಲಿಕ್ಕಾಗತ್ತೆ, ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ನಾವು ಚಿತ್ರಣದಲ್ಲಿ ಬಿಡಿಸಿಬಿಡ್ತೀವಿ, ದೇವರು ಎಂದು ಹೀಗಿದ್ದಾನೆ. ಶ್ರೀ ಶಂಕರರು ಹೇಳಿದರು, ಅದು ನಿಮ್ಮ ಕಲ್ಪನೆ ಅಷ್ಟೇನೆ. ನೀವು ದೈವಕ್ಕೆ ಒಂದು ರೂಪವನ್ನು ಕೊಟ್ಟಿದ್ದೀರಿ. ನಿಮಗಿರ್ತಕ್ಕಂಥ ಅಂಗೋಪಾಂಗ ಇನ್ನೊಂದೆರಡು ಸೇರಿಸಿ ಇನ್ನೊಂದರ ಕಿತ್ತಾಕಿದ್ದೀರಿ. ಉದಾಹರಣೆಗೆ ಶಿವ 3ನೇ ಕಣ್ಣೊಂದು ಇಟ್ಟಿದ್ದೀರಿ ನಿಮಗೆ 2 ಕಣ್ಣಿನ ಜೊತೆಗೆ, ಅಥವಾ ವಿಷ್ಣುವನ್ನು ಇನ್ನೆರಡು ಕೈ ಸೇರಿಸಿದ್ದೀರಿ. ನಿಮಗೆ ಯಾವುದೋ ಒಂದು ವಾಹನ ಬೇಕಾಗಿದೆ ಓಡಾಡೋದಕ್ಕೆ, ಅದು ದೇವತೆಗಳು ಒಂದು ವಾಹನ ಕೊಟ್ಬಿಟ್ಟಿದ್ದೀರಿ. ಉಂಟೆ, ನಿಜವೇ, ನಮ್ಗೆ ಗೊತ್ತೇ, ಸಾಕ್ಷ್ಯವೇ. ಆದ್ದರಿಂದ ಶ್ರೀ ಶಂಕರರು ಹೇಳಿದರು, ಯಾವುದೋ ಒಂದು ಪರಮಾದ್ಭುತವಾದಂತಹ ಅನುಪಮ ಅಸದೃಶ ದಿವ್ಯ ಶಕ್ತಿ ಒಂದು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದೆ ಅಂದ್ರೆ ಅದು ನಿರಾಕಾರವಾಗಿ ಇರತಕ್ಕದ್ದು. ಅದಕ್ಕೊಂದು ಆಕಾರ ಅನ್ನುವುದಿಲ್ಲ, ಆಕಾರವಿದ್ದರೆ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಆಕಾರ ಸಹಿತವಾಗಿರತಕ್ಕಂತಹ ದೈವವನ್ನು ಚಿಂತನೆ ಮಾಡಬೇಕಾಗಿಲ್ಲ. ಇದಕ್ಕೆ ಆಧಾರವೇ ಇಲ್ಲ ಭೂಮಿಗೆ. ಯಾವುದೋ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯಿಂದ ಸುತ್ತಾ ಇದೆ. ಪ್ರತಿ ಕ್ಷಣದಲ್ಲಿಯೂ ಸಾವಿರಾರು ಮೈಲುಗಳ ವೇಗದಲ್ಲಿ ಭೂಮಿ ಓಡ್ತಾ ಇದೆ, ಆದರೆ ಸ್ಥಿರವಾಗಿ ಕಾಣಿಸ್ತಾ ಇದೆ ನಮಗೆ. ಹೇಗೆ ಸಾಧ್ಯ ಇದು? ಅಥವಾ ಭೂಮಿಯನ್ನು ಹಿಡಿದಿದ್ದಾನಲ್ಲ ಸೂರ್ಯ, ಅವನಿಗೇನು ಆಧಾರ ಇದೆ? ಅವನಿಗೂ ಆಧಾರ ಇಲ್ಲ. ಅಥವಾ ಈಗಾಗಲೇ ಹೇಳಿದ ಹಾಗೆ ಸೂರ್ಯ ಅನ್ನುವ ನಕ್ಷತ್ರಕ್ಕಿಂತ ಕೋಟಿ ಕೋಟಿ ನಕ್ಷತ್ರಗಳಿವೆಯಲ್ಲ, ಅವಕ್ಕೂ ಆಧಾರವೇ ಇಲ್ಲ. ಇವೆಲ್ಲ ಹೇಗಿವೆ? ಯಾವ ಶಕ್ತಿಯಿಂದ ಅವು ನಿಂತಿವೆ? ಅದು ದಿನ ಬೆಳಗಾದ್ರೆ ಸಾಕು ನಮಗೆ, 6 ಗಂಟೆ ಸರಿಯಾಗಿ ಸೂರ್ಯ ಕಂಡು ಬಿಡ್ತಾನೆ ನಮಗೆ. ಹೇಗೆ? ಅದ್ಯಾಕೆ 7 ಗಂಟೆ ಆಗಲ್ಲ, 5 ಗಂಟೆ ಆಗೋದಿಲ್ಲ? ಯಾಕೆ ಪ್ರತಿನಿತ್ಯವೂ ಕಾಲಕ್ಕೆ ಸರಿಯಾಗಿ ಸೂರ್ಯ ಕಾಣುವಂತೆ ನಮ್ಮ ಭೂಮಿ ತಿರುಗ್ತಾ ಇದೆ? ಇದನ್ನೆಲ್ಲ ನಿಯಂತ್ರಣ ಮಾಡೋದು ಯಾವುದು? ಆ ಯಾವುದೇ ಶಕ್ತಿ ಇರಲಿ, ಇಷ್ಟೆಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇರಬೇಕಾದ್ರೆ ಅದು ಇವೆಲ್ಲಕ್ಕಿಂತ ದೊಡ್ಡದಾಗಿರ್ಬೇಕು. ಆದ್ದರಿಂದ ಅದನ್ನ ಬೃಹತ್ ಬ್ರಹ್ಮನ್ ಅಂತ ಹೇಳಿ. ಹೀಗಾಗಿ ಶ್ರೀ ಶಂಕರರು ಮೊಟ್ಟ ಮೊದಲು ಸ್ವರ್ಗವನ್ನು ತಿರಸ್ಕಾರ ಮಾಡಿ ಮೋಕ್ಷವನ್ನು ಇಟ್ಟುಕೊಂಡ್ರು. ಸ್ವರ್ಗ ಬೇಕು ಅಂತ ಓದ್ತಾ ಇರತಕ್ಕಂಥ ವೇದಗಳನ್ನು ತಿರಸ್ಕಾರ ಮಾಡಿ ವೇದಾಂತ ಅಂತ ಇಟ್ಕೊಂಡ್ರು. ಆನಂತರ ನಾವು ಯಾವ ದೇವರುಗಳ ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೋ ಆ ದೇವರುಗಳ ಮಿತಿಯನ್ನು ಮೀರಿ ಅಮಿತವಾಗಿರತಕ್ಕ, ಅನಂತವಾಗಿರತಕ್ಕ, ಆಕಾರ ರಹಿತವಾಗಿರತಕ್ಕ ನಿರಾಕಾರ ಬ್ರಹ್ಮನ್ ಅನ್ನುವುದನ್ನು ಒಪ್ಪಿಕೊಂಡರು, ಅದನ್ನು ಪ್ರಚಾರ ಮಾಡಿದರು. ಎಲ್ಲ ವೇದಾಂತದ ಮಾತಾಯಿತು. ಜನಸಾಮಾನ್ಯರಿಗೆ ಅವರು ಏನು ಹೇಳಿದರು? ಮತ್ತೆ ಮತ್ತೆ ನೀವೆಲ್ಲ ನೆನಪಿಟ್ಟುಕೊಳ್ಳಬೇಕಾದ್ದು, ಶ್ರೀ ಶಂಕರರು ಏನನ್ನು ಹೇಳುತ್ತಿದ್ದಾರೋ ಅಥವಾ ಇಲ್ಲಿಯ ತನಕ ನಾನು ಏನನ್ನು ಹೇಳಿದೆನೋ ಅದೆಲ್ಲವೂ ಭಗವದ್ಗೀತೆಯನ್ನು ಆಧರಿಸಿ ಹೇಳ್ತಾ ಇರತಕ್ಕದ್ದು. ನಾನು ಭಗವದ್ಗೀತೆಯ ಅಧ್ಯಾಯಗಳ ಅನುಕ್ರಮಣಿಕೆ ಮಾಡಿದಾಗ
ಭಗವದ್ಗೀತೆಯ ಶ್ಲೋಕಗಳನ್ನು ತೆಗೆದುಕೊಂಡು ನಾನು ಚರ್ಚೆ ಮಾಡಿದಾಗ ಶ್ರೀ ಶ್ರೀ ಶಂಕರರ ಅಭಿಪ್ರಾಯ ಯಾವ ಶ್ಲೋಕದಿಂದ ಹೊರಡಿತು ಅನ್ನತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗ್ತೀನಿ. ಅದನ್ನು ತಾವು ಗಮನ ಇಟ್ಟು ಕೇಳಬೇಕಾಗುತ್ತೆ. ಈಗ ಹೇಳ್ತಾ ಇದ್ದೆ ನಾನು, ಇದು ಜ್ಞಾನ ಸಾಮ್ರಾಜ್ಯಕ್ಕೆ ಶ್ರೀ ಶ್ರೀ ಶಂಕರರು ಕೊಟ್ಟಿದ್ದು. ಆದರೆ ಜನಸಾಮಾನ್ಯರಿಗೆ ಏನು ಹೇಳಿದರು ಅವರು? ಜನಸಾಮಾನ್ಯರು ಹೇಗೆ ಬದುಕಬೇಕು ಅಂತ ಹೇಳಿದರು. ಅದಕ್ಕೆ ಒಂದು ಪುಟ್ಟ ಘಟನೆ ನಡೆಯುತ್ತೆ. ಶ್ರೀ ಶ್ರೀ ಶಂಕರರು ಕಾಶಿಯಲ್ಲಿ ಗಂಗಾ ನದಿಯಲ್ಲಿ, ನಾವು ಊಹೆ ಮಾಡಿಕೊಳ್ಳಬೇಕು, ಒಬ್ಬ ಪುಟ್ಟ ವಯಸ್ಸಿನ ಬಾಲಕ, 16 ವರ್ಷವೂ ಆಗಿಲ್ಲದೆ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ಉಪನ್ಯಾಸ ಕೊಡ್ತಾ ಇದ್ದಾನೆ. ಆ ಪುಟ್ಟ ಹುಡುಗ ಉಪನ್ಯಾಸ ಕೊಟ್ಟರೆ ದೊಡ್ಡವರೆಲ್ಲ ಮುಂದೆ ಕೂತು ಕೇಳ್ತಾ ಇದ್ದಾರೆ. ಅಂದ್ರೆ ಆ ಶ್ರೀ ಶ್ರೀ ಶಂಕರರ ಪ್ರತಿಭೆ ಹೇಗಿರ್ಬೇಕ್ರಿ, ಅವರ ತೇಜಸ್ಸು ಎಂಥದ್ದಾಗಿರ್ಬೇಕು. ಹುಡುಗ ಪಾಠ ಮಾಡ್ತಾ ಇದ್ರೆ ಮುದುಕರೆಲ್ಲ ಕೇಳ್ತಾ ಇದ್ದಾರೆ ಆತನ ಮುಂದೆ ಕೂತ್ಕೊಂಡು. ನನ್ನೆಯವರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳ್ತಾರೆ, ವೃದ್ಧ ಶಿಷ್ಯ ಗುರುರ್ ಯುವ. ಗುರು ಯುವಕನಂತೆ, ಶಿಷ್ಯರೆಲ್ಲ ವೃದ್ಧರು ಅನ್ನತಕ್ಕಂಥದ್ದನ್ನ ನಾನು ಮುಂದಿನ ಉಪನ್ಯಾಸಗಳಲ್ಲಿ ನೋಡ್ತೀನಿ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.